ಸ್ಪೋರ್ಟ್ಸ್ ಸಿಟಿಯತ್ತ ತುಮಕೂರು ದಾಪುಗಾಲು. ಶೀಘ್ರದಲ್ಲೇ ಶೂಟಿಂಗ್ ತರಬೇತಿ ಕೇಂದ್ರ ಲೋಕಾರ್ಪಣೆ. ಕಲ್ಪತರುನಾಡು ಶೈಕ್ಷಣಿಕ ನಗರಿ ಸ್ಮಾರ್ಟ್ ಸಿಟಿ ನಮ್ಮ ತುಮಕೂರು ನಗರ ಇನ್ಮುಂದೆ ಸ್ಪೋರ್ಟ್ಸ್ ಸಿಟಿ ಆಗುವತ್ತ ದಾಪುಗಾಲನ್ನ ಇಡ್ತಾ ಇದೆ. ಸ್ಪೋರ್ಟ್ಸ್ ಸಿಟಿಯತ್ತ ತುಮಕೂರು ಮುಂದಾಗ್ತಾ ಇದ್ದು ಕ್ರೀಡಾಪಟುಗಳಂತೂ ಫುಲ್ ಖುಷಿಯಲ್ಲಿದ್ದಾರೆ. ಕಳೆದ ಕೆಲ ದಿನಗಳ ಹಿಂದೆಯಷ್ಟೇ ತುಮಕೂರು ನಗರದಲ್ಲಿ ಕರ್ನಾಟಕ ಒಲಿಂಪಿಕ್ಸ್ ಕ್ರೀಡಾಕೂಟ ನಡೆದಿದ್ದು ಅತ್ಯಂತ ಯಶಸ್ವಿಯಾಗಿತ್ತು. ಒಲಿಂಪಿಕ್ಸ್ ಕ್ರೀಡಾಕೂಟ ನಡೀತಾ ಇದ್ದ ವೇಳೆಯೇ ತುಮಕೂರಿನಲ್ಲಿ ವಾಟರ್ ಸ್ಪೋರ್ಟ್ಸ್, ಹಾಕಿ ಸ್ಟೇಡಿಯಂ, ಕುಸ್ತಿ ತರಬೇತಿ ಕೇಂದ್ರ ಹಾಗೂ ಶೂಟಿಂಗ್ ತರಬೇತಿ ಕೇಂದ್ರವನ್ನ ನಿರ್ಮಾಣ ಮಾಡ್ತೇವೆ ಅಂತ ಗೃಹ ಸಚಿವ ಪರಮೇಶ್ವರ್ ಹಾಗೂ ಜಿಲ್ಲಾಡಳಿತ ತಿಳಿಸಿತು. ಆದ್ರೀಗ ತುಮಕೂರು ನಗರದಲ್ಲಿ ಒಂದೊಂದೇ ಕ್ರೀಡಾ ಚಟುವಟಿಕೆಗಳ ತರಬೇತಿ ಕೇಂದ್ರ ನಿರ್ಮಾಣ ಆಗ್ತಾ ಇದ್ದು ಇನ್ನು ಕೆಲವೇ ವರ್ಷಗಳಲ್ಲಿ ತುಮಕೂರು ಜಿಲ್ಲೆ ಸ್ಪೋರ್ಟ್ಸ್ ಸಿಟಿ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹೌದು, ತುಮಕೂರು ನಗರದಲ್ಲಿ ಈಗಾಗಲೇ ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿ ನಿರ್ಮಾಣ ಆಗ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲಿ ವಾಟರ್ ಸ್ಪೋರ್ಟ್ಸ್ ಗೇಮ್ ಶುರುವಾಗಲಿದೆ. ಇತ್ತ ತುಮಕೂರು ನಗರದ ಮಹಾತ್ಮ ಗಾಂಧಿ ಸ್ಟೇಡಿಯಂನ 3ನೇ ಅಂತಸ್ತಿನಲ್ಲಿ ಅಂತಾರಾಷ್ಟ್ರೀಯ ಶೂಟಿಂಗ್ ತರಬೇತಿ ಕೇಂದ್ರ ನಿರ್ಮಾಣ ಆಗ್ತಾ ಇದ್ದು ಈಗಾಗಲೇ ಭಾಗಶಃ ಕಾಮಗಾರಿ ಮುಗಿದಿದೆ. ಇನ್ನು ಈ ಶೂಟಿಂಗ್ ತರಬೇತಿ ಕೇಂದ್ರದ ನಿರ್ಮಾಣಕ್ಕೆ ಈಗಾಗಲೇ 40 ಲಕ್ಷ ಬಿಡುಗಡೆಯಾಗಿದ್ದು ಇಂದು ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಶೂಟಿಂಗ್ ತರಬೇತಿ ಕೇಂದ್ರಕ್ಕೆ ಭೇಟಿಯನ್ನ ನೀಡಿ ಕಾಮಗಾರಿಯನ್ನ ಪರಿಶೀಲನೆ ನಡೆಸಿದ್ರು. ಇನ್ನು ಕಾಮಗಾರಿ ಗುಣಮಟ್ಟದಲ್ಲಿ ನಿರ್ಮಾಣ ಮಾಡುವ ಗುರಿಯನ್ನ ಹೊಂದಿದ್ದು ಖುದ್ದು ಡಿಸಿ ಅವರೇ ತರಬೇತಿ ಕೇಂದ್ರಕ್ಕೆ ಭೇಟಿ ನೀಡಿ ಕಾಮಗಾರಿಯನ್ನ ವೀಕ್ಷಿಸಿದ್ರು. ಇನ್ನು ಈ ವೇಳೆ ಮಾತನಾಡಿದ ಡಿಸಿ ಶುಭ ಕಲ್ಯಾಣ್, ಅಂತಾರಾಷ್ಟ್ರೀಯ ಮಟ್ಟದ ಶೂಟಿಂಗ್ ತರಬೇತಿ ಕೇಂದ್ರವನ್ನ ತುಮಕೂರಿನಲ್ಲಿ ನಿರ್ಮಾಣ ಮಾಡ್ತಾ ಇದ್ದು ಇದಕ್ಕಾಗಿ ಸುಮಾರು 41 ಲಕ್ಷ ರೂಪಾಯಿ ವೆಚ್ಚವನ್ನ ಮಾಡಲಾಗಿದೆ. ಅಲ್ಲದೆ ತುಮಕೂರಿನಲ್ಲಿ ಸ್ವಿಮ್ಮಿಂಗ್ ಪೂಲ್, ಹಾಕಿ ಸ್ಟೇಡಿಯಂಗಾಗಿ ಜಾಗ ಹುಡುಕ್ತಾ ಇದ್ದು ತುಮಕೂರಿನಲ್ಲಿ ನಿರ್ಮಾಣ ಆಗ್ತಾ ಇರೋ ಕ್ರೀಡಾ ಕೇಂದ್ರಗಳನ್ನ ಆದಷ್ಟು ಬೇಗ ಜಿಲ್ಲಾ ಉಸ್ತುವಾರಿ ಸಚಿವರು ಉದ್ಘಾಟನೆ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ನಮಸ್ಕಾರ. ತುಮಕೂರು MG ಸ್ಟೇಡಿಯಂ ಹತ್ರ ಇರುವ ನಮ್ಮ ಕಾಂಪ್ಲೆಕ್ಸಲ್ಲಿ 3rd ಫ್ಲೋರಲ್ಲಿ ಶೂಟಿಂಗ್ ರೇಂಜ್ 10 ಮೀಟರ್ಸ್ ರೈಫಲ್ ಆ್ಯಂಡ್ ಪಿಸ್ಟಲ್ 20 ಟಾರ್ಗೆಟ್ ಶೂಟಿಂಗ್ ರೇಂಜ್ ಈಗ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದ ಡಾಕ್ಟರ್ G. ಪರಮೇಶ್ವರ್ ಸರ್ ಒಂದು 4 ಮಂತ್ಸ್ ಹಿಂದೆ ಶೂಟಿಂಗ್ ರೇಂಜ್, ಇಂಟರ್ನ್ಯಾಷನಲ್ ಶೂಟಿಂಗ್ ರೇಂಜ್ ಆಗಬೇಕು ಅಂತ ಹೇಳಿದರು. ಇಮಿಡಿಯೇಟ್ ಆಗಿ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್ ಅವರಿಗೆ ಹೇಳಿ ಸ್ವಲ್ಪ 40 ಲ್ಯಾಕ್ಸ್ ದುಡ್ಡು ಕೂಡ ನಮಗೆ ರಿಲೀಸ್ ಆಗಿದೆ. ನಾವು ಲಾಸ್ಟ್ 2 ಮಂತ್ಸಿಂದ ಈ ಕೆಲಸವನ್ನು ನಾವು ಪ್ರಾರಂಭ ಮಾಡಿ ತುಂಬ ಫಾಸ್ಟಾಗಿ ನಡೀತಾ ಇದೆ. ತಾವೆಲ್ಲ ನೋಡ್ಬೋದು, ಈಗ ಎಲ್ಲ ಸಿವಿಲ್ ಸ್ಟ್ರಕ್ಚರ್ಸು, ಲ್ಯಾಮಿನೇಷನ್ಸ್ ಎಲ್ಲ ಆಗಿದೆ. ಇಲ್ಲಿ ವಿಶೇಷತೆ ಏನಂತ ಹೇಳಿದರೆ ವಿ ಹ್ಯಾವ್ 15 ಡಿಜಿಟಲ್ ಟಾರ್ಗೆಟ್ಸು ಮತ್ತು ಒಂದು 5 ಮ್ಯಾನ್ಯುವಲ್ ಟಾರ್ಗೆಟ್ಸ್ ಇರುತ್ತದೆ. ಡಿಜಿಟಲ್ ಟಾರ್ಗೆಟ್ಸ್ ಪ್ರತಿಯೊಂದು ಕೂಡ ಹೈ ಎಂಡ್ ಮಾಡೆಲಲ್ಲಿ ವಿತ್ ಐಪ್ಯಾಡ್ ಬರುತ್ತದೆ. ಸೊ ಶೂಟರ್ಸ್ ಏನಿದ್ದಾರೆ ಅವರು ಕಾಂಪಿಟೇಷನ್ಸ್ಗೆ ರೆಡಿ ಆಗಲಿಕ್ಕೆ ಅದು ಅನುಕೂಲ ಆಗುತ್ತದೆ. ಆ್ಯಂಡ್ ಇಲ್ಲಿ ಶೂಟಿಂಗ್ದು ಪ್ರಾಕ್ಟೀಸ್ ಮಾಡೋರು ಜನ ಜಾಸ್ತಿ ಇದ್ದಾರೆ, ಮಕ್ಕಳು ಇರ್ಬೋದು ಮತ್ತು ಎಲ್ಡರ್ಸ್ ಇರ್ಬೋದು, ಎಲ್ಲರೂ ಕೂಡ ಈ ಥರ ಒಂದು ಗೌರ್ಮೆಂಟಿಂದ ವರ್ಲ್ಡ್ ಕ್ಲಾಸ್ ಶೂಟಿಂಗ್ ರೇಂಜ್ ಆಗೋದು ತುಮಕೂರಿಗೆ ಒಂದು ಒಳ್ಳೆಯ ವಿಚಾರ. ಇದು ಸದ್ಯದಲ್ಲಿನೇ ಮೇ ಬಿ ಇನ್ ಅನದರ್ ವೀಕ್ ಆರ್ ಸೊ ಇಟ್ ವಿಲ್ ಬಿ ಫಾರ್ಮಲಿ ಇನಾಗರೇಟೆಡ್. ಮತ್ತು ಇದಕ್ಕೆ ನಾವು ಟೆಂಡರ್ ಕೂಡ ಕರೆದಿದ್ದೀವಿ ಆನ್ ಈ ಪ್ರೊಕ್ಯೂರ್ಮೆಂಟ್ ಪೋರ್ಟಲಲ್ಲಿ. ಸೊ ಯಾರಾದರೂ ಅಪ್ಲೈ ಮಾಡಿ ದೇ ಕ್ಯಾನ್ ರನ್ ದಿಸ್ ಫೆಸಿಲಿಟಿ. ಅಂತಾರಾಷ್ಟ್ರೀಯ ಮಟ್ಟದ ಇದನ್ನು ಓಪನ್ ಮಾಡ್ತಾರೆ. ಇಲ್ಲಿ ತಾವು ನೋಡ್ಬೋದು ನಮ್ಮ ಫುಟ್ಬಾಲ್ ಟರ್ಫ್ ಏನಿದೆ ದಟ್ ಈಸ್ ಆಲ್ಮೋಸ್ಟ್ ಲೈಕ್ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್, ಬಿಕಾಸ್ ಅದು ನ್ಯಾಚುರಲ್ ಟರ್ಫ್ ಇದೆ ಒಂದು. ಎರಡನೇದು ಆ ಫ್ಲಡ್ ಲೈಟ್ಸ್ ಏನಿದೆ, ಸೊ ದ್ಯಾಟ್ ಈಸ್ ಆಲ್ಸೋ ಫಾರ್ ನ್ಯಾಷನಲ್ಸ್ ಏನು ಸ್ಟ್ಯಾಂಡರ್ಡ್ಸ್ ಇದೆ ಅಷ್ಟು ನಾವು ಮೇಂಟೈನ್ ಮಾಡ್ತಾ ಇದ್ದೀವಿ. ಮತ್ತು ಇಲ್ಲಿ ಒಂದು ಶೂಟಿಂಗ್ ರೇಂಜ್, ದಿಸ್ ಈಸ್ ಆಲ್ಸೋ ಆಲ್ಮೋಸ್ಟ್ ಇಂಟರ್ನ್ಯಾಷನಲ್ ರೇಂಜ್ 10 ಮೀಟರ್ಸ್ದು ರೈಫಲ್ ಆ್ಯಂಡ್ ಪಿಸ್ಟಲ್ಲು. ಸೊ ಅದೇ ರೀತಿಯಲ್ಲಿ ಒಲಿಂಪಿಕ್ ಸೈಜ್ ಒಂದು ಸ್ವಿಮ್ಮಿಂಗ್ ಪೂಲ್ ಆಗಬೇಕು ಅಂತ ಈಗಾಗಲೇ ನಾವು ಜಾಗ ಗುರ್ತು ಮಾಡಿದ್ದೀವಿ. ನಮ್ಮ ಒಲಿಂಪಿಕ್ ಗೇಮ್ಸಿಗೆ ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಬಂದಾಗ ಘೋಷಣೆ ಮಾಡಿದರು ಒಂದು 6 crores ಟುವರ್ಡ್ಸ್ ಸ್ಪೋರ್ಟ್ಸ್ ಕೊಡ್ತೀವಿ ಅಂತ. ಸೊ ಅದಕ್ಕೆ ಒಲಿಂಪಿಕ್ ಸೈಜ್ ಸ್ವಿಮ್ಮಿಂಗ್ ಪೂಲ್ ಒಂದು ಮತ್ತು ಹಾಕಿ ಸ್ಟೇಡಿಯಂ ಆ್ಯಂಡ್ ಟೆನ್ನಿಸ್ ಅಕಾಡೆಮಿ ಮಾಡಲಿಕ್ಕೆ ಈಗಾಗಲೇ ಜಾಗವನ್ನು ನಾವು ಗುರ್ತು ಮಾಡಿದ್ವಿ. ಆ್ಯಂಡ್ ವಿ ವಿಲ್ ಬಿ ಸೆಂಡಿಂಗ್ ದ ಎಸ್ಟಿಮೇಟ್ಸ್ ಅಲಾಂಗ್ ವಿತ್ ದ ಪ್ರಪೋಸಲ್ ಟು ಗೌರ್ಮೆಂಟ್. ಆ್ಯಂಡ್ ಅದು ಕೂಡ ಇಮಿಡಿಯೇಟ್ ಆಗಿ ನಾವು ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೀವಿ ಅನ್ನೋ ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.
ಸೊ ಸಾರ್ವಜನಿಕರಿಗೆ ನಾನು ಹೇಳೋದು ಏನಂತ ಹೇಳಿದ್ರೆ, ನಿಮ್ಮ ಮಕ್ಕಳಿಗೆ ದಿಸ್ ಈಸ್ ಎ ಇಂಡಿವಿಜುವಲ್ ಸ್ಪೋರ್ಟ್ ಆ್ಯಂಡ್ ಒಳ್ಳೆಯ ಒಂದು ಆಪರ್ಚುನಿಟಿ ಫ್ಯೂಚರ್ ಇದೆ. ಮತ್ತು ನಮ್ಮ ಮಕ್ಕಳು ನ್ಯಾಚುರಲ್ ಆಗಿ ಒಳ್ಳೆಯ ಶೂಟರ್ಸ್ ಇಂಡಿಯನ್ಸು. ಅದೆಲ್ಲ ತಾವು ಒಂದು ಎನ್ಕರೇಜ್ ಮಾಡಲಿಕ್ಕೆ ನಿಮ್ಮ ಮಕ್ಕಳಿಗೆ ಇದು ಬರುತ್ತಾ ಬರಲ್ವಾ ಅಂತ ಅಟ್ಲೀಸ್ಟ್ ಟ್ರೈ ಮಾಡಬೇಕು. ಸೊ ಐ ವುಡ್ ರಿಕ್ವೆಸ್ಟ್ ಎಲ್ಲ ಪೋಷಕರಿಗೆ, ತುಮಕೂರು ಸಿಟಿ ಮಾತ್ರ ಅಲ್ಲ, ಬೇರೆ ಬೇರೆ ತಾಲೂಕಿಂದ ಕೂಡ ಈ ಒಂದು ಒಳ್ಳೆಯ ಇಂಟರ್ನ್ಯಾಷನಲ್ ಸ್ಟ್ಯಾಂಡರ್ಡ್ ಗೌರ್ಮೆಂಟ್ ಫೆಸಿಲಿಟಿಯನ್ನು, ಶೂಟಿಂಗ್ ರೇಂಜನ್ನು ತಾವು ಸದ್ಯದಲ್ಲಿನೇ ಓಪನ್ ಆದಮೇಲೆ ನಿಮ್ಮ ಮಕ್ಕಳು ಅಥವಾ ತಾವೇ ಕೂಡ ಬಂದು ಯು ಕ್ಯಾನ್ ಟ್ರೈ. ಅಮಾನಿಕೆರೆ ಸುತ್ತ ಇದು ಸೈಕ್ಲಿಂಗ್ ಏನೋ ವ್ಯವಸ್ಥೆ ಮಾಡ್ತಾ ಇದ್ದೀರಾ ಅಂತ? ಈಗ ಅಮಾನಿಕೆರೆಯಲ್ಲಿ ವಾಟರ್ ಸ್ಪೋರ್ಟ್ಸು, ಅಡ್ವೆಂಚರ್ ಸ್ಪೋರ್ಟ್ಸ್ ಥರ ಪ್ರಾರಂಭ ಮಾಡಿದ್ವಿ. ಸ್ಪೀಡ್ ಬೋಟ್ ಮತ್ತು ಜಿಪ್ ಲೈನು ಅದೆಲ್ಲ ಒಂದು ಕಡೆ ಇದ್ರೂ ನಾವು ಅಲ್ಲಿ ರೋಯಿಂಗ್ ಆ್ಯಂಡ್ ಕ್ಯಾನೋಯಿಂಗ್ ಒಂದು ಅಕಾಡೆಮಿ ಕೂಡ ಈಗ ಓಪನ್ ಮಾಡ್ತಾ ಇದ್ದೀವಿ. ಅದೆಲ್ಲ ರೆಡಿ ಆಗಿದೆ. ಇಟ್ ಈಸ್ ರೆಡಿ ಫಾರ್ ಇನಾಗ್ರೇಷನ್. ನಾವು ಇದು ಮತ್ತು ಶೂಟಿಂಗ್ ರೇಂಜ್ ಎಲ್ಲನೂ ಒಟ್ಟಿಗೆ ನಾವು ಓಪನ್ ಮಾಡೋಣ ಅಂತ ವೆಯ್ಟ್ ಮಾಡ್ತಾ ಇದ್ವಿ. ರೋಯಿಂಗ್ ಆ್ಯಂಡ್ ಕ್ಯಾನೋಯಿಂಗ್ ಕೂಡ ಇಟ್ಸ್ ಅ ಗುಡ್ ಸ್ಪೋರ್ಟ್ಸ್, ವಾಟರ್ ಸ್ಪೋರ್ಟ್ಸ್ ವಿಚ್ ಕಿಡ್ಸ್ ಕ್ಯಾನ್ ಪರ್ಸ್ಯೂ ಒಂದು. ಅದೇನೇ ಆಗ್ಲಿ, ತುಮಕೂರು ನಗರ ಬೆಂಗಳೂರಿನಷ್ಟೇ ಸರಿಸಮನಾಗಿ ಬೆಳೀತಾ ಇದ್ದು ಇದೀಗ ಸ್ಪೋರ್ಟ್ಸ್ ಸಿಟಿ ಆಗುವತ್ತ ದಾಪುಗಾಲನ್ನ ಇಡ್ತಾ ಇದ್ದು ತುಮಕೂರಿಗರಿಗೆ ಹೆಮ್ಮೆಯ ವಿಷಯವಾಗಿದೆ. ಕ್ರೀಡಾ ತರಬೇತಿ ಕೇಂದ್ರಗಳ ನಿರ್ಮಾಣದಿಂದ ಜಿಲ್ಲೆಯ ಕ್ರೀಡಾಪಟುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ಸಿಗಲಿದ್ದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಿಲ್ಲೆಯ ಹೆಸರನ್ನ ಗುರುತಿಸುವಂತೆ ಮಾಡಲು ಸಚಿವರು ಹಾಗೂ ಜಿಲ್ಲಾಡಳಿತ ಅತ್ಯುತ್ತಮವಾದ ಕೆಲಸವನ್ನ ಮಾಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ಶಾಬಾಜ್ ಜೊತೆ ಚೇತನ್, ಪ್ರಜಾಶಕ್ತಿ ಟಿವಿ, ತುಮಕೂರು.